ದಿನ ಬರ್ಲಿ ಅಂತ ಹೇಳಿ ಮತ್ತೆ ಇಲ್ಲೇ ಏನಾದ್ರು ಲೀಡರ್ ಆಗ್ಲಿ ಇಲ್ಲಿಂದನೇ ಸಿಎಂ ಆಗ್ಲಿ ಮತ್ತೊಮ್ಮೆ ಅಂತ ಚರ್ಚೆ ಮಾಡಕತ್ತಾರೆ. ಒಂದ್ಸಾರಿ ನಿಂತಿದ್ದೆ ಲೋಕಸಭೆಗೆ ಸೋಲಿಸ್ಬಿಟ್ರಲ್ಲಪ್ಪ. ಆದ್ರೂ ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದಲ್ಲ ಆಶೀರ್ವಾದ ಮಾಡಿದ್ದಾರೆ. ಬಹಳ ಕಡಿಮೆ ಅಂತರದಲ್ಲಿ ಸೋತೆ ನಾನು. ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನ ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟಂಗೆ ಬಹಳಷ್ಟು ಹೋರಾಟಗಳು ಕೊಪ್ಪಳ ಜಿಲ್ಲೆಯಲ್ಲಿದ್ದಾವೆ. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಅದ್ರ ಬಗ್ಗೆ ಸಮೀಕ್ಷೆ ಆಗುತ್ತೆ ಅಂತ ಎಂ.ಬಿ. ಪಾಟೀಲ್ ಅವರು ಹೇಳಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇದುವರೆಗೆ ಯಾವುದೋ ಅಪ್ಡೇಟ್ ಇಲ್ಲ. ಆಮೇಲೆ ಭೂಮಿ ಕಳೆದುಕೊಂಡವ್ರು ಸರ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಸರ್ಕಾರ ನಮಗೆ ಆಶ್ರಯ ಮಾಡ್ಲಿ ಅಥವಾ ಏನಾದ್ರು ಅವ್ರು ನೆರವು ಕೊಡ್ಲಿ ಅನ್ನೋ ಒಂದು ಕಾಯ್ತಿದ್ದಾರೆ ಸರ್. ಭೂಮಿ ಕಳೆದುಕೊಂಡು ಯಾರು MSPL ಕಳೆದುಕೊಂಡ್ರೆ ಸರ್, ಆ ಕಾರ್ಖಾನೆಗೆ ಭೂಮಿ ಕಳೆದುಕೊಂಡ್ರಲ್ಲ MSPL ಅವರು ಕೂಡ ಮನವಿ ಕೊಟ್ಟಿರುವಂತ ಸರ್, ನಮ್ಗೆ ಏನಾದ್ರು ನೌಕರಿ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ವಿ ಕಾರ್ಖಾನೆ. ಆದ್ರೆ ಈಗ ಕೋರ್ಟ್ ಹೋಗಿರ್ಬೇಕಲ್ಲ ಈಗ ಅವರು. ಮನವಿ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ. ಕೋರ್ಟ್ ನಲ್ಲಿ ನೋಡೋ ಏನಾಗುತ್ತೆ ಅಂತ. ಈಗ ಫ್ಯಾಕ್ಟರಿಯಲ್ಲಿ ದುಡಿಯೋ 3,000 ಜನರ ಗತಿ ಸರ್. ಕೆಲವು ಜನ ಬಂಡವಾಳಶಾಹಿಗಳು ಪ್ಲಾಟ್ ಇಟ್ಟಿದ್ದಕ್ಕೆ ನಮ್ಮ ಪ್ಲಾಟ್ಗಳು ಮಾರಕ್ ಸೇಲ್ ಆಗ್ತಾ ಇಲ್ಲ ಅಂತಾರೆ. ಕೊಪ್ಪಳ ದೊಡ್ಡದಿದೆ ಸರ್. ಅದಕ್ಕೆ ತಾವು ಸರ್ವೆ ಮಾಡಿದ್ರೆ ಎಲ್ಲಿ ಡಸ್ಟ್ ಬರುತ್ತೆ ಮತ್ತೆ ಇದು ನಮ್ಮ DC ಆಫೀಸ್ ಮುಂದೆ ಅಭಯ ಸಾಲ್ವಂಟ್ ಇದೆ, ಅದ್ರದ್ದು ಡ್ರಿಸ್ಟ್ ಬರುತ್ತೆ. ಗೃಹ ದೇಶದ ಡಸ್ಟ್ ಬರುತ್ತೆ. ಈಗ MSPL ಎಂದು ಕಿರ್ಲೋಸ್ಕರ್ದು ಬರುತ್ತೆ. ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯದ ಒಂದು ತಡೆಗಟ್ಟಕ್ಕೆ ಮಾಡ್ತಾ ಇಲ್ಲ. ಮಾಡ್ಸೋಣ ಅದನ್ನ. ಈಗ ಡಸ್ಟ್ ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಡಸ್ಟ್ ಒಂದು ಟೆಸ್ಟ್ ಮಾಡ್ಸೋಣ ಅದನ್ನ. ಅದ್ರ ಬಗ್ಗೆ ಏನ್ ಡಸ್ಟ್ ಬರಬಾರ್ದ ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು. ಸರ್, ಮೇಲ್ಜಾತಿಗಳನ್ನ ತುಳಿಯೋದಕ್ಕಾಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಸೋಮಣ್ಣ ಆರೋಪ ಮಾಡಿದ್ರು. ಮೇಲ್ಜಾತಿಗಳನ್ನ ತುಳಿಯೋದಕ್ಕಾಗಿ ಸಮೀಕ್ಷೆ ಮಾಡಿಸಲಾಗ್ತಾ ಇದೆ ಅಂತ ಸೋಮಣ್ಣ ಅವರು ಹೇಳ್ತಾರೆ. ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ನೀನು ಅಲ್ವಾ? ಇಂದು ಸೋಶಿಯೋ ಎಕನಾಮಿಕ್ ಮತ್ತು ಎಜುಕೇಶನ್ ಸರ್ವೆ ಆಗ್ಬೇಕು ಬೇಡವಾ? ಆಗದೆ ಹೋದ್ರೆ ನನ್ಗೆ ಹೆಂಗ್ ಗೊತ್ತಾಗೋದು? ನೀನು ಸ್ವಾತಂತ್ರ್ಯ ಬಂದ್ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದ್ಯಾ, ಎಜುಕೇಶನ್ ಸಿಕ್ಕಿದ್ಯಾ, ನಿನಗೆ ಜಮೀನುಗಳಿದ್ಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಾದ್ರೆ ಅಂಕಿಅಂಶಗಳು ಬೇಕಾಗಲ್ಲ. ಅಂಕಿಅಂಶಗಳು ಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ. ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ತರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗಾಗಲೇ 1,10,00,000 ಮನೆಗಳು ಸರ್ವೆ ಆಗಿದೆ. ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು. ಇವತ್ತು ನಾಳೆ 2 ದಿನ 60% ಆಗಿದೆ. ಸೊ ನಿನ್ನೆವರೆಗೆ ಇವತ್ತು ನಾಳೆ 2 ದಿನ ಇದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಕೊಪ್ಪಳ ಜಿಲ್ಲೆ ಸಮೀಕ್ಷೆ ಕೊಪ್ಪಳ ಜಿಲ್ಲೆನಲ್ಲಿ 97% ಆಗಿದೆ. ಕೊಪ್ಪಳ ಜಿಲ್ಲೆನಲ್ಲಿ 97. ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದಾರಲ್ಲ ಅವರು ವಿರೋಧ ಮಾಡ್ತಾ ಇರ್ತಾರೆ. ಅವರು ಮಿನಿಸ್ಟರ್ ಆಗಿರೋರಲ್ವಾ? ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಅದನ್ನ ವಿರೋಧ ಮಾಡ್ತಾರ? ವಿರೋಧ ಮಾಡ್ತಾರ? ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ? ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಅದಕ್ಕೆ ವಿರೋಧ ಮಾಡ್ತಾರ? ಒಬ್ರು ಕೇಳಿದ್ರು ಮಾತ್ರ
ಧರ್ಮದ ಕಾಲಮಲ್ಲಿ ಪ್ರತ್ಯೇಕ ಧರ್ಮ ನಿಮ್ಮ ನಿಲುವು ಅದು ಏನ್ ಬರೀತಾರೆ ಅದನ್ನ ಬರ್ಕತೀವಿ ನಾವು. ಈಗ ಕೇಳಪ್ಪ ಇಲ್ಲಿ ನಿಮ್ಮ ನಿಲುವು ಸರ್ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದೆ, ಯಾವ ಜಾತಿ ಸೇರಿದ್ಯಾ, ನಿನ್ ಪರಿಸ್ಥಿತಿ ಏನು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಏನ್ ಪರಿಸ್ಥಿತಿ ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವು ಏನಿಲ್ಲ. ಅವ್ರೇನ್ ಬರೆಸ್ತಾರ ಏನ್ ಬರೆಸ್ತಾರ ಅವರೇ ಧರ್ಮದ ವಿಚಾರ ಮುನ್ನೆಲೆಗೆ ಬಂದಿದೆ ಅಂತ ಕೇಳಿದ್ರು. ಹೇಳಪ್ಪ, ಇದು ಮುನ್ನೆಲೆಗೂ ಬಂದಿಲ್ಲ, ಹಿನ್ನೆಲೆಗೂ ಹೋಗಿಲ್ಲ. ಅದು ಇದೆ ಅದನ್ನ ಕೆಲವು ಸ್ವಾಮೀಜಿಗಳು, ವಿರಕ್ತ ಸ್ವಾಮೀಜಿಗಳು ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸರ್ ಈಗ 5-6 ತಿಂಗಳಿಂದ ಗ್ಯಾರಂಟಿ ನಿಂತು ಬಿಟ್ಟಿದೆ. ಯಾರು ಹೇಳೋದು? 5-6 ತಿಂಗಳಿಂದ ನಿಂತೋಗಿದೆ ಅಂತ ಯಾರು ಹೇಳಿದವರು? ಸರ್ ಯಾರು ಹೇಳಿದವರು? ಈ ಮಲ್ಲಮ್ಮ, ಈರಮ್ಮ, ಬಸಮ್ಮ, ಲಕ್ಷ್ಮಮ್ಮ ಎಲ್ಲಾ ಜಾತಿಯರ್ದು ಉಳಿದಿಲ್ಲ. ಬಸಮ್ಮ, ಈರಮ್ಮ, ಯಾವ್ದು ಉಳಿದಿಲ್ಲ. ಮಾಹಿತಿ ಇಲ್ಲ. ಮಾಹಿತಿ ಎಲ್ಲ ನಮ್ಮ ಮೇಲೆ ಬಂದು ಸೇರ್ಕೊಂಡಿದ್ದಾರೆ. ಯಾರು ಕೊಡು ನನ್ಗೆ, ಲಿಸ್ಟ್ ಕೊಡಯ್ಯ ನನಗೆ. ಅವ್ರನ್ನ ಒಳಗ್ ಬಿಡಲ್ಲ ನಿಮ್ಮ ಅಧಿಕಾರಿ. ಯಾರು ಹೇಳಿದ್ರು? ಕೊಡು. ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು. ಯಾರು ಉಳ್ಕೊಂಡಿದ್ರೆ ಕೊಡುದಿಲ್ಲ. ಕೆಮ್ಮಿನ ಔಷಧಿಯಿಂದ ಸಮಸ್ಯೆ ಆಗಿದೆ ಸರ್. ಕೆಮ್ಮಿನ ಔಷಧಿ ಬೇರೆ ರಾಜ್ಯದಲ್ಲಿ ಕೆಮ್ಮಿನ ಸಿರಪ್ಪಿಂದ ಮಕ್ಕಳು ಸಾಯ್ತಿದ್ದಾರೆ ಸರ್. ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.